ಪೊಲೀಸ್ ಮೂಲಗಳ ಪ್ರಕಾರ ಬಂದಿರುವಂತಹ ಒಂದು ಮಾಹಿತಿಯನ್ನು ಆಧರಿಸಿ ಹೇಳೋದಾದ್ರೆ ಇನ್ನು ಪವಿತ್ರ ಗೌಡಗೆ ಈಗ ಜೈಲಾಗಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್. A1 ಆಗಿರುವಂತಹ ಪವಿತ್ರ ಗೌಡ ಅವ್ರನ್ನ ಬಹುಶಃ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಈಗಷ್ಟೇ ಅಪ್ಡೇಟ್ಸ್ ಸಿಗ್ತಾ ಇತ್ತು. ಇನ್ನು ಕೋರ್ಟ್ಗೆ ಅವರ ಸಂಬಂಧಿಕರು ಕೂಡ ಬರ್ತಾ ಇರುವಂಥದ್ದು ಆಗಮಿಸ್ತಾ ಇದ್ದಾರೆ. ಇನ್ನು ಈ ಎಲ್ಲ ಇಡೀ ಪ್ರಕರಣದಲ್ಲಿ ಗಮನಿಸ್ತಾ ಹೋದರೆ A1 ಆಗಿರುವಂತಹ ಪವಿತ್ರ ಗೌಡ ಎಲ್ಲ ಸ್ಟಾರ್ಟ್ ಆಗಿದ್ದೇ ಇಲ್ಲಿಂದ ಅನ್ನುವಂಥದ್ರ ಬಗ್ಗೆ ಈ ಪ್ರಕರಣವನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರುವಂಥವ್ರು ಹಾಗೆ ವಿಚಾರಣೆಯನ್ನು ಮಾಡ್ತಾ ಇರುವಂತಹ ಪೊಲೀಸರ ಅಭಿಪ್ರಾಯವನ್ನು ಆಧರಿಸಿ ನಿಮ್ಗೆ ಹೇಳೋದಾದರೆ, ಯಾಕಂದರೆ ಒಂದು ಪೋಸ್ಟ್ ಬರುತ್ತೆ ಅಥವಾ ಒಂದು ಕಮೆಂಟ್ ಬರುತ್ತೆ ಒಬ್ಬ ವ್ಯಕ್ತಿಯಿಂದ ಅಂತ ಹೇಳಿದ ತಕ್ಷಣ ಆ ಒಂದು ಕಮೆಂಟ್ ಅಥವಾ ಆತ ಕಳಿಸಿದಂಥ ಒಂದಷ್ಟು ಫೋಟೋಗಳು ಒಂದಷ್ಟು ವಿಡಿಯೋಗಳು ಆತನ ಸಾವಿಗೆ ಕಾರಣ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ. ಬಟ್ ಅಂಥದ್ದೊಂದು ಘಟನೆ ಈಗ ನಡೆದು ಹೋಗಿದೆ. ಎಲ್ಲವೂ ಕೂಡ ಬಹುಶಃ ಒಂದು 10-12 ದಿನಗಳ ಹಿಂದೆ ಲಾಸ್ಟ್ ವೀಕಲ್ಲಿ ಆದಂಥ ಒಂದೆಲ್ಲ ಘಟನೆಗಳನ್ನು ಆಧರಿಸಿ ಹೇಳೋದಾದರೆ, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಲ್ಲಿ ಆತನನ್ನು ಪುಸಲಾಯಿಸಿ ಆತನಿಗೇನೋ ಒಂದು ದರ್ಶನ್ನ ಮೀಟ್ ಮಾಡಿಸ್ತೀವಿ ಅಂತ ಹೇಳಿನೋ ಅಥವಾ ಮತ್ತಿನ್ಯಾವುದೋ ಕಾರಣವನ್ನು ಕೊಟ್ಟು ಆತನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಇಟ್ಟು ಒಂದು ಶೆಡ್ನಲ್ಲಿ ಹಾಕಿ ಆತನಿಗೆ ಮನಸ್ಸೋ ಇಚ್ಛೆ ಥಳಿಸಿ ಆತ ಸಾವನ್ನಪ್ಪೋವರೆಗೂ ಕೂಡ ಹೊಡಿತಾರೆ ಅಂತ ಹೇಳಿದ್ರೆ, ಇವ್ರು ಈಗ ಹೇಳ್ಬೋದು ನಮಗೆ ಸಾಯಿಸೋ ಉದ್ದೇಶ ಇರಲಿಲ್ಲ, ನಾವು ಆತನಿಗೆ ಹೆದರಿಸಿ ಬೆದರಿಸಿ ಕಳಿಸೋದಕ್ಕೋಸ್ಕರ ಕರ್ಕೊಂಡು ಬಂದಿದ್ವಿ ಅಂತ ಹೇಳಿದ್ರು ಕೂಡ, ಹಾಗಾದರೆ ನೀವು ಹೊಡೆಯೋ ನಿಮ್ಮ ಕೆಲಸ ಇತ್ತಲ್ಲ ಅದನ್ನು ಯಾವಾಗ ನಿಲ್ಲಿಸ್ತಿದ್ರಿ? ಹಾಗಾದರೆ ಆತ ಸಾಯೋವರೆಗೂ ಕೂಡ ನೀವು ಹೊಡೆದಿದ್ರಿ, ನಮಗೆ ಸಾಯಿಸೋ ಉದ್ದೇಶ ಇರಲಿಲ್ಲ ಅಂತ ಹೇಳಿದ್ರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಟ್ ದರ್ಶನ್ ಅಂತ ಒಬ್ಬ ಸ್ಟೇಚರ್ ಇರುವಂಥ ಒಬ್ಬ ವ್ಯಕ್ತಿ, ಒಬ್ಬ ನಟ, ಆತ ಈ ಎಲ್ಲ ಘಟನಾವಳಿಗಳಿಗೆ ಕಾರಣಕರ್ತ ಆಗ್ತಾನೆ. ಆತನ ಮೇಲೂ ಕೂಡ ಈ ಥರದ ಒಂದಷ್ಟು ಆರೋಪಗಳು ಬರುತ್ತೆ ಅಂತ ಹೇಳಿದ್ರೆ ಆತನ ಪಾತ್ರ ಏನಿದೆ ಹಾಗಾದರೆ ಈ ಎಲ್ಲ ಪ್ರಕರಣದಲ್ಲಿ? ದರ್ಶನ್ನ ಚಿತಾವಣೆ ಮೇರೆಗೇನೆ ಆತನನ್ನು ಕರ್ಕೊಂಡು ಬಂದು ಇಲ್ಲಿ ಹಲ್ಲೆ ಮಾಡಿ ಸಾಯಿಸಿದ್ರ, ಅಥವಾ ನಿಜಕ್ಕೂ ದರ್ಶನ್ಗೆ ಈ ವಿಚಾರನೇ ಗೊತ್ತಿಲ್ಲ, ಬೇರೆಯವರೆಲ್ಲ ಸೇರಿಕೊಂಡು ಕರ್ಕೊಂಡು ಬಂದು ಆತನನ್ನು ಹೊಡೆದ್ರು, ಆಮೇಲೆ ಮಧ್ಯದಲ್ಲೇ ದರ್ಶನ್ನ ಕರೆಸಿದ್ರು, ದರ್ಶನ್ ಮಧ್ಯ ಹೋಗಿ ಅಲ್ಲಿಂದ ಹೊರಟೋಗಿದ್ರು, ಅದಾದ ನಂತರ ಇದೆಲ್ಲ ಸಾವು ಸಂಭವಿಸ್ತಾ? ಈ ಥರದ ಒಂದಷ್ಟು ಪ್ರಶ್ನೆಗಳು ಕೂಡ ಬರ್ತಾವೆ. ಬಟ್ ಎಲ್ಲವೂ ಕೂಡ ಬಟಾಬಯಲಾಗಬೇಕು, ಎಲ್ಲವೂ ಸತ್ಯ ಹೊರ ಬರಬೇಕು ಅಂತ ಹೇಳಿದ್ರೆ ಅದು ಪೊಲೀಸ್ ತನಿಖೆಯಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರನೇ ಪೊಲೀಸರು ಬೇರೆ ಪ್ರಕರಣಗಳಲ್ಲಿ ನಾವು ಗಮನಿಸಿದ ಹಾಗೆ ಬೇರೆ ಯಾವುದಾದ್ರೂ ಮರ್ಡರ್ ಪ್ರಕರಣದಲ್ಲಿ ಒಂದು 6 ದಿನಗಳ ಕಾಲ 7 ದಿನಗಳ ಕಾಲ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಿ ನಂತರ ಜುಡಿಷಿಯಲ್ ಕಸ್ಟಡಿಗೆ ನೀಡುವಂಥದ್ದು ಸಾಮಾನ್ಯವಾಗಿ ಗಮನಿಸ್ತೀವಿ. ಸೊ ಇದೇ ಕಾರಣಕ್ಕೋಸ್ಕರನೇ ದರ್ಶನ್ ನಿಜಕ್ಕೂ ಇದರಲ್ಲಿ ಎಷ್ಟು ಪಾತ್ರ ಇದೆ ಅಥವಾ ಈ ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನುವಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಪೊಲೀಸರು ಸಂಪೂರ್ಣವಾಗಿ ಇರುವಂಥ ತಮ್ಮ ಕಾಲಾವಕಾಶ 14 ದಿನಗಳ ಕಾಲಾವಕಾಶವನ್ನು ಕೂಡ ಬಳಸ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಹೇಳಿದ್ರೆ, ವಿಚಾರಣೆಯನ್ನು ಎಲ್ಲೂ ಕೂಡ ಲೂಪ್ ಹೋಲ್ಗಳನ್ನು ಬಿಟ್ಕೊಡದೇ ಇರೋದಕ್ಕೆ ಪೊಲೀಸರು ಇಲ್ಲಿ ತೀರ್ಮಾನಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂತ ಹೇಳಿದ್ರೆ ಒಂದು ಕಡೆ ಏನಾದರೂ ಲೂಪ್ ಹೋಲ್ ಬಿಟ್ಟರೂ ಕೂಡ ಅದು ಇಡೀ ಪ್ರಕರಣವನ್ನು ಮಗುಚು ಹಾಕಬಹುದು. ಸೊ ಹಾಗಾಗಿ ಪೊಲೀಸರು ಸಾಕಷ್ಟು ಕೂಲಂಕಷವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಯಾವುದೂ ಮಿಸ್ ಆಗದೆ ಇರೋ ರೀತಿಯಲ್ಲಿ ಪ್ರಕರಣಕ್ಕೆ ಬೇಕಾಗಿರುವಂಥ ಎಲ್ಲ ಎವಿಡೆನ್ಸನ್ನು ಕಲೆ ಹಾಕೋದು. ಯಾಕಂದರೆ ಈ ಮಹಜರು ಪ್ರಕ್ರಿಯೆಗಳು ಬಹಳನೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಿಗುವಂಥ ಕೆಲವೊಂದಷ್ಟು ವಸ್ತುಗಳು ಅದನ್ನು FSLಗೆ ಕಳಿಸಿ ಅಲ್ಲಿನ FSLನಿಂದ ರಿಪೋರ್ಟನ್ನು ಪಡ್ಕೊಂಡು ಜೊತೆಗೆ FSL ತಜ್ಞರು ಕೊಡುವಂಥ ಒಂದು ಅಭಿಪ್ರಾಯಗಳಿದೆಯಲ್ಲ, ಅವ್ರು ಕೊಡುವಂಥ ತಮ್ಮ ಒಂದು ಅಬ್ಸರ್ವೇಷನ್ಸ್ ಅದು ಬಹಳನೇ ಮುಖ್ಯವಾಗುತ್ತೆ ಒಂದು ಕೇಸ್ ಸ್ಟ್ರಾಂಗ್ ಮಾಡೋದಕ್ಕೆ, ಒಂದು ಕೇಸನ್ನು ಸ್ಟ್ಯಾಂಡ್ ಮಾಡೋದಕ್ಕೋಸ್ಕರ. ಸೊ ಹಾಗಾಗಿನೇ ಪೊಲೀಸರು ಅದರಲ್ಲೂ ACP ಚಂದನ್ ಆಗಿರಲಿ ಅಥವಾ DCP ಆಗಿರುವಂಥ ಗಿರೀಶ್ ಅವರಾಗಿರಲಿ, ಅವರ ಇಡೀ ಟೀಮ್ನ ನಾವು ಈ ಸಂದರ್ಭದಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ದರ್ಶನ್ ಹೆಸರು ಅಂಥೇಳಿ ಹೊರಗಡೆ ಬಂದಾಗ ಯಾರೇ ಇದ್ರೂ ಒಂದು ಸತಿ ಅಳುಕ್ತಾರೆ, ಓಕೆ ದರ್ಶನನ್ನು ಹೇಗಪ್ಪ ಟಚ್ ಮಾಡೋದು ಅಥವಾ ಆತನನ್ನು ಹೇಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರೋದು ಅನ್ನುವಂಥದ್ರ ಬಗ್ಗೆ ಯಾವುದೇ ಎವಿಡೆನ್ಸ್ ಇಲ್ದಲೆ, ಯಾವುದು ತಮಗೆ ಪಕ್ಕಾ ದಾಖಲೆಗಳು ಇಲ್ದಲೆ ಹೋಗಿ ಹೇಗೆ ಅರೆಸ್ಟ್ ಮಾಡೋದು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಒಂದು ಅಳುಕು ಕಾಡುತ್ತೆ. ಬಟ್ ಅಂಥದ್ರಲ್ಲೂ ಕೂಡ ಪೊಲೀಸರು, ನಮ್ಮ ಕರ್ನಾಟಕ ಪೊಲೀಸ್ ಹೋಗಿ ಮೈಸೂರಿಗೆ ಕರ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ, ಇಷ್ಟೆಲ್ಲ ವಿಚಾರಣೆಯನ್ನು ಅಕ್ಯುರೇಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಪೊಲೀಸ್ ಇಲಾಖೆಯನ್ನು ಅಪ್ರಿಷಿಯೇಟ್ ಮಾಡಲೇಬೇಕು.